ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಕುವೆಂಪುರವರು ಬರೆದಿರ್ತಕ್ಕಂತಹ ಶೂದ್ರ ತಪಸ್ವಿ ಅನ್ನುವಂತಹ ನಾಟಕದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ಇಲ್ಲಿ ಭಾಗ 1ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಭಾಗ 1ರ ಬಗ್ಗೆ ಶೂದ್ರ ತಪಸ್ವಿ ನಾಟಕದ ಭಾಗ 1ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಆಶಯವನ್ನ ತಿಳ್ಕೊಂಡು ಅನಂತರ ಭಾಗ ಇಲ್ಲಿ 1ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ನೋಡಿ, ಕುವೆಂಪುರವರು ಮುಖ್ಯ ಉದ್ದೇಶ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾದಂತಹ ಶ್ರಮಿಕ ಸಮುದಾಯವೊಂದಕ್ಕೆ ಅಥವಾ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವ ಒಂದು ಕಾರ್ಯವನ್ನ ಅಥವಾ ಕಾರ್ಯಕ್ಕೆ ಹೊರಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಯಾಕೆಂದ್ರೆ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ವರ್ಗ ಅದು ಸಮಾಜಮುಖಿ ಆಗ್ಬೇಕು ಅಂತಕ್ಕಂತಹ ಒಂದು ಕೆಲಸವನ್ನ ಮಾಡೋದಕ್ಕೆ ಹೊರಟಿರ್ತಾರೆ. ಹಾಗೆ ಅವರ ಅನೇಕ ಬರಹಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ನಾವು ಒಂದು ವಿಚಾರವನ್ನ ನೋಡಿದ್ರೆ, ಪ್ರಸ್ತುತ ಶೂದ್ರ ತಪಸ್ವಿ ನಾಟಕದಲ್ಲಿ ಇಲ್ಲಿ ವಾಲ್ಮೀಕಿ ಋಷಿಗಳು ಅಥವಾ ವಾಲ್ಮೀಕಿ ಮಹರ್ಷಿಗಳು ಬರೆದಿರ್ತಕ್ಕಂಥ ಸಂಸ್ಕೃತದಲ್ಲಿ ಬರೆದಿರುವ ಶ್ರೀಮದ್ ರಾಮಾಯಣ ಎಂಬ ಮಹಾಕಾವ್ಯದಲ್ಲಿ ಬರುವಂತಹ ಉತ್ತರಕಾಂಡ ಭಾಗದಲ್ಲಿ ಇಲ್ಲಿ ಶಂಭುಕ ವಧೆ ಅನ್ನುವಂತಹ ಅಥವಾ ಶಂಭುಕ ವಧ ಅನ್ನುವಂತಹ ಚಿಕ್ಕ ಪ್ರಸಂಗವನ್ನ ಇಲ್ಲಿ ನಿರಚನೆ ಮಾಡಿ ತಮ್ಮ ಕಾಲಕ್ಕೆ ತಕ್ಕಂತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಆಧಾರದ ಮೇಲೆ ಮರುಸೃಷ್ಟಿ ಮಾಡಿರುವುದು ಇಲ್ಲಿ ಮೆಚ್ಚುವಂತಹ ಒಂದು ಕಾರ್ಯವಾಗಿದೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಶೂದ್ರ ತಪಸ್ವಿಯಲ್ಲಿ ಬರ್ತಕ್ಕಂತಹ ಪಾತ್ರ ಪರಿಚಯವನ್ನ ನಾವು ಗಮನಿಸೋದಾದ್ರೆ, ಭೈರವ ಅಥವಾ ವೃಕ್ಷ ಭೈರವ ಅಂತ ಕರಿತಾ ಹೋಗ್ತೀವಿ. ಹಾಗೇನೆ ಮೃತ್ಯು, ಹಾಗೆ ಇಲ್ಲಿ ಬ್ರಾಹ್ಮಣ, ಹಾಗೆ ಶ್ರೀರಾಮ, ಹಾಗೆ ಕುಮಾರ, ಶಂಭೂಕ. ನೋಡಿ, ಇಷ್ಟು ಪಾತ್ರಗಳು ಬರ್ತಾ ಹೋಗ್ತವೆ. ನಾನು ಇಲ್ಲಿ ನಿಮ್ಗೆ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಹೇಗೆ ನಾಟಕದ ಬಗ್ಗೆ ಪ್ರಶ್ನೆಗಳು ಬಂದ್ರೆ ಮೊದಲು ಏನ್ ಬರಿಬೇಕು? ಈಗ 10 ಅಂಕದ ಪ್ರಶ್ನೆಗಳು ಬರ್ತವೆ, 5 ಅಂಕದ ಪ್ರಶ್ನೆಗಳು ನಾಟಕದಲ್ಲಿ ಬರ್ತವೆ. ನಾಟಕ ಒಟ್ಟಾರೆಯಾಗಿ ನಿಮಗೆ 20 ಅಂಕಗಳಿಗೆ ಕೇಳ್ತಾರೆ. ಹಾಗಾಗಿ ನೀವು ಗಮನಿಸಬೇಕಾಗಿದೆ ಇಲ್ಲಿ. ನೋಡಿ, ಮೊದಲು ನಾಟಕಕ್ಕೆ 10 ಪ್ರಶ್ನೆಯನ್ನ ಈಗ 10 ಅಂಕಕ್ಕೆ ಪ್ರಶ್ನೆಯನ್ನ ಕೇಳಿದಾಗ ಏನ್ ಬರಿಬೇಕು ಸರ್ ನಾವು ಮೊದಲು ಅಂತ ನೋಡೋದಾದ್ರೆ, ನೋಡಿ, ಪ್ರಸ್ತುತ ಶೂದ್ರ ತಪಸ್ವಿ ನಾಟಕವು ವಾಲ್ಮೀಕಿ ಋಷಿ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂತಹ ಶ್ರೀಮದ್ ರಾಮಾಯಣ ಎಂಬ ಮಹಾಕಾವ್ಯದಲ್ಲಿ ಬರೆದಿರುವ ಉತ್ತರಕಾಂಡ ಭಾಗದಲ್ಲಿ ಬರುವಂತಹ ಇದು ಶಂಭುಕ ವಧ ಅನ್ನುವ ಪ್ರಸಂಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದನ್ನ ಈ ಸಾಲುಗಳನ್ನ ನೀವು ಮೊದಲು ಬರೀಬೇಕು. ಯಾವಾಗ 10 ಅಂಕದ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಕೇಳ್ತಾರೆ, ನೀವು ಬರೀಲೇಬೇಕು. ಆ ನಂತರ ಈ ನಾಟಕದಲ್ಲಿ 3 ದೃಶ್ಯಗಳು ಇರ್ತವೆ ಅನ್ನೋದನ್ನ ಬರೀರಿ. ಯಾಕೆಂದ್ರೆ ನಿಮ್ಗೆ ವಿಚಾರ ತಿಳ್ಕೊಂಡಿದ್ದೀರಾ ಅಂತ ಮೌಲ್ಯಮಾಪಕರಿಗೆ ಗೊತ್ತಾಗ್ಬೇಕಾಗಿರುತ್ತೆ. ಹಾಗೇನೆ ಇಲ್ಲಿ ನಾನು ಮೊದಲನೇ ಈ ಒಂದು ದೃಶ್ಯ 1ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ದೃಶ್ಯ 1ರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳಿವೆ ಅಂತ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದೇ ನಾನು ಸುಮಾರು ಕಡೆ ಹೇಳಿರ್ತೀನಿ. ಅದೇ ರೀತಿ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇಲ್ಲೂ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲ ದೃಶ್ಯ 1ರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಹೀಗಿದೆ. ಏನು? ಇಲ್ಲಿ ವೃಕ್ಷ ಭೈರವ ಅಥವಾ ಭೈರವ ಮತ್ತು ಮೃತ್ಯು ದೇವತೆಯ ಸಂಭಾಷಣೆಯನ್ನ ವಿವರಿಸಿ ಅಂತ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. 10 ಅಂಕದ ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ಏನ್ ಬರಿಬೇಕು ಅನ್ನೋದನ್ನ ನಾನು ನೋಡಿ ಭಾಗ 1 ಈಗ ದೃಶ್ಯ 1ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ ಸರ್, ಈ ನಾಟಕ ಎಲ್ಲಿ ಪ್ರಾರಂಭ ಆಗ್ತಾ ಇದೆ? ನೋಡಿ, ಶ್ರೀರಾಮಚಂದ್ರ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಅಯೋಧ್ಯೆ ಸಾಮ್ರಾಜ್ಯದಲ್ಲಿ ಈ ಒಂದು ನಾಟಕ ನಡೀತಾ ಇದೆ ಅಂತಕ್ಕಂಥದನ್ನ ನಾವು ಮನದಟ್ಟು ಮಾಡ್ಕೋಬೇಕು. ಶ್ರೀರಾಮಚಂದ್ರ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಅಯೋಧ್ಯೆ ಸಾಮ್ರಾಜ್ಯದಲ್ಲಿ ಈ ಒಂದು ನಾಟಕ ನಡೀತಾ ಇದೆ ಅನ್ನೋದು ನೆನಪೇ ಇಟ್ಕೊಂಡ್ರಿ. ಆ ಒಂದು ಅಯೋಧ್ಯೆಯಲ್ಲಿ, ಆ ಒಂದು ಸಾಮ್ರಾಜ್ಯದಲ್ಲಿ
ಒಂದು ವನ, ಅಲ್ಲಿ ಆಶ್ರಮ ಇದೆ, ಶಂಭುಕಾಶ್ರಮ ಅಂತ ಹೇಳಿ ಅಲ್ವಾ. ಆಗ ಈ ಎಲ್ಲ ವಿಚಾರವನ್ನ ತಿಳ್ಕೊಬೇಕು. ಅಲ್ಲಿ ಏನೇನ್ ಆ ವನದಲ್ಲಿ ಏನ್ ನಡೆಯುತ್ತೆ, ಅಲ್ಲಿ ಭೈರವ ಯಾರು, ಮೃತ್ಯು ದೇವತೆ ಯಾರು, ಇದ್ರ ಬಗ್ಗೆ ಎಲ್ಲವೂ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಶಂಭುಕಾಶ್ರಮ ನಾಟಕದ ಮೊದಲನೇ ದೃಶ್ಯದಲ್ಲಿ ನಾವು ನೋಡಿದಾಗ ಶಂಭೂಕ ಆಶ್ರಮವಿರುವುದು ಅರಣ್ಯದ ಬಯಲಲ್ಲಿ ಅಂತಕ್ಕಂಥದ್ದು. ಕಾಡು, ಆ ಕಾಡಿನ ಬಯಲಲ್ಲಿ ಶಂಭೂಕ ಆಶ್ರಮ ಇದೆ. ಆಶ್ರಮದ ಮಹಾದ್ವಾರದಲ್ಲಿ ಕಾವಲು ನಿಂತಿರ್ತಕ್ಕಂತಹದ್ದು ಒಂದು ದೊಡ್ಡ ಮರ. ಅಲ್ಲಿ ಶಾಂತಿಗೆ ತವರು, ಇಲ್ಲಿ ತವರು ಅಥವಾ ಶಾಂತಿಗೆ ಬೀಡಾಗಿರ್ತಕ್ಕಂತಹದ್ದು ಯಾವ್ದಪ್ಪ ಅಂತಂದ್ರೆ ಆ ಶಂಭುಕಾಶ್ರಮ. ಅಲ್ಲಿ ಯಾವುದೇ ರೀತಿಯಾದಂತಹ ಶಬ್ದವಿಲ್ಲ, ನಿಶಬ್ದವಾಗಿರ್ತಕ್ಕಂತಹ ವಾತಾವರಣ ಇದೆ ಶಂಭೂಕಾಶ್ರಮದ ಹತ್ತಿರ. ಹಾಗೇನೆ ಅಲ್ಲೆಲ್ಲ ಒಂದ್ ಕಡೆ ಒಂದು ದೊಡ್ಡ ಮರ, ಹಾಗೆ ಅದರಲ್ಲಿ ನೋಡುತ್ತಿದ್ದ ಹಾಗೆ ಜೋರಾಗಿ ಗಾಳಿ ಬೀಸ್ತಾ ಇದೆ ಆ ಮರದಲ್ಲಿ. ಇನ್ನೊಂದ್ ಕಡೆ ಆ ಒಂದು ವಾತಾವರಣದಲ್ಲೇನೆ ಗಾಳಿ ಬೀಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಹಕ್ಕಿ ಪಕ್ಷಿಗಳು ಚೀರಾಡ್ತಾ ಇದ್ದಾವೆ. ಆ ಮರದ ಕೊಂಬೆಗಳು ಒಂದಕ್ಕೊಂದು ಉಜ್ಜಿ ಆರ್ತನಾದ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಾಣಿ ಪಕ್ಷಿಗಳು ದಿಕ್ಕು ದಿಕ್ಕಿಗೆ ಓಡಾಡ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಅಲ್ಲಿ ಒಂದು ದೊಡ್ಡ ಮರ ಗೋಚರಿಸ್ತು. ಒಂದು ದೊಡ್ಡ ಮರ ಗೋಚರಿಸ್ತಾ ಇದೆ ಇಲ್ಲಿ ಶಂಭುಕಾಶ್ರಮದಲ್ಲಿ, ಆಶ್ರಮದ ಬಯಲಲ್ಲಿ. ಆ ಶಂಭುಕಾಶ್ರಮದ ಬಯಲಲ್ಲಿ ಶಂಭುಕ ಮಹರ್ಷಿ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಶಂಭುಕ ಮಹರ್ಷಿ ಯಾರು, ಇಲ್ಲಿ ಒಬ್ಬ ಶೂದ್ರ, ಅಂದ್ರೆ ಕೆಳವರ್ಗದ ಒಬ್ಬ ಋಷಿ. ಅವ್ರು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಶಂಭುಕಾಶ್ರಮದ ಪಕ್ಕದಲ್ಲೇ ಅವನು ತಪಸ್ಸನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ತಪೋವನ ಅಂತನೂ ಕೂಡ ಜಾಗವನ್ನ ಕರಿತೀವಿ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಬೃಹದಾಕಾರದ ಮರ ಗೋಚರಿಸುತ್ತೆ. ಅವನೇ ವೃಕ್ಷ ಭೈರವ ಅಥವಾ ಭೈರವ. ನೋಡುತ್ತಿದ್ದಂತೆ ಮರದ ಕೊಂಬೆಗಳಲ್ಲಿರುವ ಬಹುಸಂಖ್ಯಾ ತೋಳುಗಳಲ್ಲಿ ತ್ರಿಶೂಲಾಕಾರದ, ಬಹುಸಂಖ್ಯಾತ ಮರದ ಕೊಂಬೆಗಳೆಲ್ಲ ತ್ರಿಶೂಲಾಕಾರದ ಶೂಲಾಯುಧದ, ಇಲ್ಲಿ ಶೂಲಾಯುಧ, ಇಲ್ಲಿ ಸಾಲುಗಳು ನೋಡುವುದಕ್ಕೆ ಸೇನಾ ವ್ಯೂಹದಂತೆ ಕಾಣಿಸ್ತಾ ಇರ್ತವೆ. ಭಯಂಕರವಾಗಿರುವ ಒಂದು ದೃಶ್ಯ. ಹಾಗೂ ಭೈರವ ತನಗೆ ತಾನೆಂಬಂತೆ ಇಲ್ಲಿ ಮೊಳಗುತ್ತಿದ್ದಾನೆ. ಅಲ್ಲಿ ಭೈರವ ಏನ್ ಮಾಡ್ತಾನಪ್ಪ, ಆ ಮರದ ಕೊಂಬೆಗಳಲ್ಲೆಲ್ಲ ತ್ರಿಶೂಲ ಆಯುಧಗಳು. ಇಲ್ಲಿ ಯಾರಾದ್ರೂ ಬಂದ್ರೆ ಅವರನ್ನ ಎಲ್ಲೋ ಒಂದ್ ಕಡೆ ಸಿಗದಾಕು ಬಿಡುವಂತಹ ಒಂದು ಆಯುಧವನ್ನು ಕೂಡ ಅಲ್ಲಿ ಇಟ್ಕೊಂಡಿದ್ದಾನೆ. ಯಾರಂದ್ರೆ ವೃಕ್ಷ ಭೈರವ. ಅಲ್ಲಿ ಏನಪ್ಪಾ ಅಂದ್ರೆ ಕೊಂಬೆಗಳಲ್ಲಿಯೂ ಕೂಡ ತ್ರಿಶೂಲ ಆಯುಧಗಳಿವೆ. ಹಾಗೇನೆ ಆ ಅರಣ್ಯದಲ್ಲಿ ಶಂಭೂಕನು ತಪಸ್ಸು ಮಾಡುತ್ತಿದ್ದಾಗ ಆ ವೃಕ್ಷ ಭೈರವ ಏನ್ ಮಾಡ್ತಾನೆ, ಆಗ ವೃಕ್ಷ ಭೈರವನು ಆಶ್ರಮದ ಧರ್ಮದೇವತೆಯ ಆಜ್ಞೆಯಂತೆ ಅವನು, ಆ ಭೈರವನು ಇಲ್ಲಿ ಆ ವೃಕ್ಷದಲ್ಲಿ ಸೇರ್ಕೊಂಡಿದ್ದಾನೆ, ಆ ಮರದಲ್ಲಿ ಭೈರವ ಸೇರ್ಕೊಂಡಿದ್ದಾನೆ. ಅದಕ್ಕೆ ನಾವು ವೃಕ್ಷ ಭೈರವ ಅಂತ ಕರಿತೀವಿ. ಹಾಗೇನೆ ಶಂಭೂಕನ ತಪಸ್ಸಿಗೆ ಅವನು ಭಂಗ ಬಾರದಂತೆ ಕಾವಲು ಕಾಯ್ತಾ ಇದ್ದಾನೆ. ನೋಡಿ, ಈ ಭೈರವನ ಕೆಲಸ ಏನಪ್ಪಾ ಅಂತಂದ್ರೆ, ಶಂಭುಕ ಮಹರ್ಷಿ ಇಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾನೆ ತಪೋವನದಲ್ಲಿ, ಅವನನ್ನ ರಕ್ಷಣೆಗೆ ಇವನು ಕಾವಲಿದ್ದಾನೆ. ಅದು ಧರ್ಮದೇವತೆಯ ಆಜ್ಞೆಯ ಮೇರೆಗೆ ಅಂತಕ್ಕಂಥದ್ದು ನಾವು ನೆನಪಿಟ್ಕೋಬೇಕು. ಇದಾದ್ಮೇಲೆ ಅಷ್ಟರಲ್ಲಿ ಅಲ್ಲಿ ಇನ್ನೊಂದು ಪಾತ್ರ ಪ್ರವೇಶ ಮಾಡುತ್ತೆ. ಯಾವ್ದಪ್ಪ ಅಂದ್ರೆ ಮೃತ್ಯು ದೇವತೆ ಅಂತ. ಈ ಮೃತ್ಯು ದೇವತೆ ಅಲ್ಲಿ ಪ್ರವೇಶ, ಯಾವ ರೀತಿ ಪ್ರವೇಶವಾಗ್ತಾ ಇದೆಯಪ್ಪ ಅಂದ್ರೆ, ಇಲ್ಲಿ ಇಡೀ ಕಾಡೆಲ್ಲವೂ ಕೂಡ ಶೂನ್ಯವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಕಾಡು ಇಲ್ಲಿ ಕಪ್ಪಾಗಿದೆ. ಹಾಗೇನೆ ಕರಿಮಂಜು ದಟ್ಟವಾಗಿ ಆವರಿಸ್ಕೊಂಡಿದೆ. ನೋಡಿ, ಮೃತ್ಯು ದೇವತೆ ಹೇಗೆ ಅಲ್ಲಿ ಅವತರಿಸ್ತಾ ಇದೆ, ಹೇಗೆ ಪ್ರವೇಶ ಮಾಡಿದ ತಕ್ಷಣ ಕಾಡೇನಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಆಗ ಕಪ್ಪು ನೆರಳು ಆವರಿಸಿರ್ತಕ್ಕಂಥದ್ದು. ಆಗ ಮೃತ್ಯು ದೇವತೆಯ ಕರಾಳ ಆಕೃತಿ ರೂಪುಗೊಳ್ಳುತ್ತದೆ. ನಾವು ಭೈರವ, ಇಲ್ಲಿ ಆ ಮೃತ್ಯು ದೇವತೆಯ ಕರಾಳ ಆಕೃತಿ ಕಾಣಿಸ್ತಾ ಇದೆ. ಅಲ್ಲಿ ಭೈರವ ಏನ್ ಮಾಡ್ತಾನೆ, ಈ ದೇವತೆಯನ್ನ ಪ್ರಶ್ನೆ ಮಾಡ್ತಾನೆ. ಯಾರು ನೀನು, ನಿಲ್ಲು, ಯಾರು ನೀನು, ನಿಲ್ಲು, ಅಲ್ಲಿಯೇ ನಿಲ್ಲು, ಯಾವ ಕಡೆಯೂ ಕೂಡ ನೀನು ಹೋಗಬಾರದು ಅಂತ ಪ್ರಶ್ನೆಯನ್ನ ಮಾಡ್ತಾನೆ ಭೈರವ. ಯಾರನ್ನ? ಈ ಯಮದೇವತೆಯನ್ನ. ಆಗ ಬೇಡ. ಇನ್ನೊಂದ್ ಕಡೆ
ಇಲ್ಲಿ ಬೇಡ, ಯಾರು ನೀನು, ಇಲ್ಲೇ ಇಲ್ಲಿ ನಿನ್ನ ಕೆಲಸವೇನು, ಏನಕ್ ಬಂದಿರೋದು, ಹಾಗೆ ಹೀಗೆ ಅಂತ ಪ್ರಶ್ನೆಯನ್ನ ಮಾಡ್ತಾನೆ. ಆಗ ಎಲ್ಲೋ ಒಂದ್ ಕಡೆ ಈ ಮೃತ್ಯು ದೇವತೆ ಏನ್ ಮಾಡುತ್ತಪ್ಪ ಅಂದ್ರೆ ಅವನನ್ನ ತಡೆಯಕ್ ಹೋಗ್ತಾನೆ, ಮೃತ್ಯು ದೇವತೆಯನ್ನ ಭೈರವ. ಆಗ ಆ ದೇವತೆ ಭಯಂಕರ ಧ್ವನಿಯಿಂದ, ನನ್ನ ಹೆಸರು ಕೇಳಿದರೆ ಸಾಕು ಜೀವರಾಶಿಗಳು ನಡುಗುತ್ತವೆ ಅಂತಕ್ಕಂತಹ ಒಂದು ಶಬ್ದವನ್ನ ಮಾಡುತ್ತೆ. ಆಗ ಎಲ್ಲೋ ಒಂದ್ ಕಡೆ ಭೈರವ ಏನ್ ಮಾಡ್ತಾನೆ, ಉಗ್ರವಾಗಿ, ಇದರಿಂದಲೇ ಕೇಳ್ದೇನೇನ್ ವಿಕೃತ ಮುಖದವನೇ ಅಂತ, ಹೌದು ನಾನು ನಿನ್ನ ಹೆಸರನ್ನ ಕೇಳಿದ್ದೀನಿ, ನಿನ್ನ ಹೆಸರನ್ನು ಕೂಡ ನಾನು ಕೇಳ್ತೀನಿ, ಅಧಿಕ ಪ್ರಸಂಗಿ, ಜಾಸ್ತಿ ಮಾತಾಡ್ಬೇಡ ಅಂತ ಮೃತ್ಯುದೇವತೆಯನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಯಾರು? ಭೈರವ. ಹೀಗೆ ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಆ ಇಲ್ಲಿ ಒಬ್ರಿಗೊಬ್ರು ಇಲ್ಲಿ ಮಾತುಕತೆ ಆಯ್ತು. ಯಾಕೆಂದ್ರೆ ಇಲ್ಲಿ ಯಮದೇವತೆ ಏನ್ ಹೇಳುತ್ತೆ ಅಂತಂದ್ರೆ, ನನ್ನ ಹೆಸರನ್ನ ಕೇಳಿದರೆ ಇಲ್ಲೊಂದು ಎಲ್ಲರೂ ನಡುಗುತ್ತಾರೆ ಅಂತ, ಅದಕ್ಕೆ ನಿನ್ನ ಹೆಸರಿಗೆ ಹೆದರುವವನು ನಾನಲ್ಲ ಅಂತ ಭೈರವ ಪ್ರಶ್ನೆಯನ್ನ ಇಲ್ಲಿ ಪ್ರತ್ಯುತ್ತರವನ್ನ ನೀಡ್ತಕ್ಕಂಥದ್ದು. ಇಷ್ಟಾದ್ಮೇಲೆ ನನ್ನ ಹೆಸರು ಇಲ್ಲಿ ಮೃತ್ಯುದೇವತೆ, ನನ್ನ ಹೆಸರು ಮೃತ್ಯುದೇವತೆ ಅಂತ ಗೊತ್ತಾಯ್ತಾ, ನಾನು ಈ ತಪೋವನಕ್ಕೆ ಹೋಗಲು ಬಂದಿದ್ದೇನೆ, ನಾನ್ ಬಂದಿರ್ತಕ್ಕಂಥದ್ದು ತಪೋವನಕ್ಕೆ ಹೋಗಲು ಬಂದಿದ್ದೇನೆ ಅಂತಕ್ಕಂಥದ್ದು ಕೇಳ್ತಾರೆ. ಮೃತ್ಯುದೇವತೆ ಮತ್ತು ಭೈರವನ ಒಂದು ಸಂಭಾಷಣೆ ವಿವರಿಸಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಇವೆಲ್ಲಾ ಮಾತುಗಳನ್ನ ಬರೀಬೇಕಾಗುತ್ತೆ. ಆಗ ಇಲ್ಲಿ ತಪೋವನಕ್ಕೆ ಹೋಗಲು ಬಂದಿರುವೆ ಅಂತ ಮೃತ್ಯುದೇವತೆ ಹೇಳಿದ್ಮೇಲೆ ಆಗ ಭೈರವ, ನಾನು ಈ ತಪೋವನವನ್ನು ರಕ್ಷಿಸುವ ರಕ್ಷಕ, ನಾನು ಈ ತಪೋವನವನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ರಕ್ಷಕ, ಈ ತಪೋವನ ಒಂದು ಅಮೃತದ ಕ್ಷೇತ್ರ, ಈ ತಪೋವನ ಅಂತಕ್ಕಂಥದ್ದು ಅಮೃತದ ಕ್ಷೇತ್ರ, ನಿನಗೆ ಈ ತಪೋವನಕ್ಕೆ ಹೋಗಲು ನಾನು ಬಿಡುವುದಿಲ್ಲ ಎಂದು ಭೈರವ ಪ್ರತ್ಯುತ್ತರವನ್ನ ನೀಡ್ತಾನೆ. ಆಗ ಮೃತ್ಯುದೇವತೆ, ಈ 3 ಲೋಕದಲ್ಲಿ ನನ್ನನ್ನ ತಡೆಯುವ ಮೀಸೆ ಹೊತ್ತ ಗಂಡಸು ಯಾರೂ ಇಲ್ಲ ಅಂತ ಇಲ್ಲಿ ಮೃತ್ಯುದೇವತೆ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರಶ್ನೆ ಮಾಡುತ್ತೆ. ನನ್ನನ್ನ ಈ 3 ಲೋಕದಲ್ಲೂ ಕೂಡ ತಡೆಯುವಂತಹ ಮೀಸೆ ಹೊತ್ತಿರ್ತಕ್ಕಂತಹ ಗಂಡಸು ಯಾರು ಇಲ್ಲ ಅಂತ. ಆಗ ಇಲ್ಲ ಒಂದ್ ಕಡೆ ಭೈರವ ಏನ್ ಮಾಡ್ತಾನೆ, ಈ ಕಟು ಹಾಸ್ಯದಿಂದ ನಗ್ನಗ್ತಾ, ನಾನು ನಿನ್ನನ್ನ ಈ ಕಾಡಿನೊಳಕ್ಕೆ ಪ್ರವೇಶಿಸಲು ಬಿಡುವುದಿಲ್ಲ ಗೊತ್ತಾಯ್ತಾ ಅಂತ ಪ್ರಶ್ನೆಯನ್ನ ಮಾಡಿದಾಗ ಕೇಳ್ತಾನೆ. ಆಗ ಮಹರ್ಷಿ ಶಂಭುಕ ಈ ತಪಸ್ಸಿನ ಪ್ರಭಾವದಿಂದ ನನಗೆ ಲಭಿಸಿರ್ತಕ್ಕಂತಹ ಈ ಒಂದು ಕರ್ತವ್ಯ, ಈ ಒಂದು ಕಾರ್ಯವನ್ನ ನಾನು ನಿಭಾಯಿಸ್ತಾ ಇದ್ದೀನಿ, ಇದು ಧರ್ಮ ಬಲದಿಂದ ನಿನ್ನನ್ನ ಒಂದು ಹೆಜ್ಜೆ ಮುಂದಿಡಲು ಕೂಡ ಬಿಡುವುದಿಲ್ಲ. ನಾನು ಈ ಶಂಭುಕ ಮಹರ್ಷಿಗಾಗಿ ನಾನು ಏನ್ ಮಾಡ್ತೇನೆ, ರಕ್ಷಣೆಗೆ ನಿಂತಿದ್ದೀನಿ, ಇಲ್ಲಿಂದ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಮುಂದಿಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಇಲ್ಲಿ ಭೈರವ ಹೇಳ್ತಾ ಇರ್ತಕ್ಕಂಥದ್ದು ಮೃತ್ಯುದೇವತೆಗೆ. ಹಾಗೆ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಸರಿ ಅವನು ಮುಂದೆ ಹೋಗಲು ಮೃತ್ಯುದೇವತೆ ಇಲ್ಲಿ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ತೋಳುಗಳಲ್ಲಿರ್ತಕ್ಕಂತಹ ತ್ರಿಶೂಲಗಳನ್ನ, ನೋಡು ನನ್ನ ತೋಳುಗಳಲ್ಲಿ ತ್ರಿಶೂಲಗಳಿವೆ, ನಿನಗೆ ಕಾಣಿಸ್ತಾ ಇದೆಯಾ, ಈಗ ನಿನ್ನ ದೇಹವನ್ನ ಕುರಿ ಅರೆಯುವಂತೆ, ಕುರಿ ಕತ್ತರಿಸುವಂತೆ ಕತ್ತರಿಸ್ಕೊಂಡು ಹೋಗ್ಬಿಡ್ತವೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾನೆ ಭೈರವ ಮೃತ್ಯು ದೇವತೆಗೆ. ಆಗ ಆ ದೇವತೆ ಕರಿನೆರಳಾಗಿ ಮುನ್ನುಗ್ಗಲು, ತಪೋವನಕ್ಕೆ ಮುನ್ನುಗ್ಗಲು ಪ್ರಯತ್ನಿಸಿದಾಗ ಭೈರವ ತನ್ನ ಆಗ ಭೈರವ ರೌದ್ರವಾಣಿಯಿಂದ, ಕೋಪದಿಂದ, ಮಹರ್ಷಿ ಶಂಭೂಕ ದೇವನ ಹಾಣೆ ನಿಲ್ಲು ಅಂತ ಶಂಭೂಕ ದೇವನ ಹಾಣೆ ಇಲ್ಲಿ ಪ್ರಮಾಣ ಮಾಡ್ತಾನೆ, ಹೇಳ್ತಾನೆ. ಆದ್ರೂ ಕೂಡ ನಿಲ್ಲು ಎಂದು ಹೇಳ್ತಾಗ ತನ್ನ ತೋಳುಗಳಲ್ಲಿ ಹೊಳೆಯುತ್ತಿರುವಂತಹ ತ್ರಿಶೂಲಗಳಿಂದ ಅಲ್ಲಿ ಒಂದು ಬೇಲಿಯನ್ನ ಹಾಕ್ತಾನೆ. ಯಾಕೆಂದ್ರೆ ಮೃತ್ಯು ದೇವತೆ ಈ ಒಂದು ಆಶ್ರಮಕ್ಕೆ ಪ್ರವೇಶ ಮಾಡಬಾರದು ಅಂತಕ್ಕಂತಹ ಒಂದು ಉದ್ದೇಶ ಆಗಿರುತ್ತೆ. ಯಾಕೆಂದ್ರೆ ಶಂಭೂಕ ಮಹರ್ಷಿಯ ರಕ್ಷಕ ಯಾರಾಗಿರ್ತಾನೆ ಇಲ್ಲಿ ಅಂತಂದ್ರೆ, ಯಾರು? ಇಲ್ಲಿ ಭೈರವ. ಆಗ ಮೃತ್ಯು ದೇವತೆ ಹೇಳುತ್ತೆ, ಎಲೆ ಮೂರ್ಖ, ಎಲೆ ಮರುಳೆ, ಕೇಳು, ನಾನು ಶಂಭೂಕ ಋಷಿಯ ಗೌರವಕ್ಕಾಗಿ ಬಂದಿರುವ ಧರ್ಮದೇವತೆಯ ಆಜ್ಞೆಯಂತೆ, ನಾನು ಕೂಡ ಶಂಭೂಕ ಮಹರ್ಷಿಯ ಗೌರವಕ್ಕಾಗಿ ಧರ್ಮದೇವತೆಯ ಆಜ್ಞೆಯಂತೆ
ಇಲ್ಲಿ ಶಂಭೂಕ ಋಷಿಯ ಇಲ್ಲಿ ದೇಹಕ್ಕೆ ಕಾವಲು ನೀನಾದರೆ, ನೋಡಪ್ಪ ನೀನು ಶಂಭೂಕ ಮಹರ್ಷಿಯ ದೇಹಕ್ಕೆ ಕಾವಲಾದರೆ ನಾನು ಅವನ ಉಸಿರಿಗೆ ಕಾವಲು, ನಾನು ಅವರ ಉಸಿರಿಗೆ ಕಾವಲಪ್ಪ, ನನಗ್ ದಾರಿ ಬಿಡು ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದಾನೆ. ಆಗ ಈ ಮಾತನ್ನ ಕೇಳಿ ಭೈರವನಿಗೆ ಆಶ್ಚರ್ಯ ಆಗ್ಬಿಡ್ತದೆ. ಹೌದಾ, ಇದೇನಪ್ಪಾ ಅಂತ ಹೇಳಿ. ಆಗ ಇವರ ಇಬ್ಬರ ಮಾತುಕತೆ ಸಂಭಾಷಣೆ ನಡೀತಿದ್ದ ಹಾಗೇನೆ ಈಗ ಮೃತ್ಯು ದೇವತೆ ಒಂದು ಪ್ರಶ್ನೆಯನ್ನ ಮಾಡುತ್ತೆ. ಯಾರನ್ನ? ಭೈರವನನ್ನ. ಅಲ್ಲಪ್ಪ ಭೈರವ, ಆಯ್ತು, ಇವತ್ತು ಬೆಳಗ್ಗೆಯಿಂದ, ಈ ದಿನದ ಬೆಳಗ್ಗೆಯಿಂದ ಯಾರ್ಯಾರನ್ನ ಇಲ್ಲಿ, ಯಾರ್ಯಾರಿಗೆ ಈ ಆಶ್ರಮದ ಅಥವಾ ಈ ತಪೋವನದ ಬಾಗಿಲನ್ನ ತೆರೆದೆ, ಯಾರ್ಯಾರಿಗೆ ಬಾಗಿಲನ್ನ ತೆರೆದೆ, ನೀನು ಯಾರನ್ನ ಒಳಗಡೆ ಕಳಿಸ್ತೆ ಅಂತ ಕೇಳಿದಾಗ ಆಗ ಭೈರವ ಹೇಳ್ತಾನೆ, ನೋಡಿ ಯಾರ್ಯಾರಿಗೆ ದಾರಿ ತೆರೆದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ನೋಡಿ ಸೂರ್ಯದೇವನ ಕಿರಣಗಳಿಗೆ, ನೋಡಿ ಸೂರ್ಯದೇವನ ಕಿರಣಗಳಿಗೆ ತೆರೆದಿದ್ದೀನಿ, ಶ್ರೀರಾಮನ ಚಂದ್ರ ಇಲ್ಲಿ ಕೀರ್ತಿಕಾಂತೆಗೆ, ಶ್ರೀರಾಮಚಂದ್ರನ ಕೀರ್ತಿಕಾಂತೆಗೆ ಬಾಗಿಲನ್ನು ತೆರೆದೆ, ಹಾಗೆ ಪ್ರಕೃತಿ ದೇವಿಗೆ, ನಂತರ ಬ್ರಾಹ್ಮಣ ಮತ್ತು ಅವನ ಮಗ ಇಬ್ರು ಕೂಡ ಪೂಜೆಗೆಂದು ಊತರಲು ಈ ತಪೋವನಕ್ಕೆ ಹೋದ್ರು ಅಂತ. ಹೋ, ಕೆಡ್ತು ಕೆಲ್ಸ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ಈಗ ಈ ಮೃತ್ಯು ದೇವತೆ, ಓ ನಾನು ಅದೇ ಕಾರ್ಯ ನಿಮಿತ್ತ ಬಂದಿದ್ದೇನೆ, ನೀನು ಯಾರಿಗೆ ಈ ಒಂದು ತಪೋವನಕ್ಕೆ ಇಲ್ಲಿ ಅವರನ್ನ ಪ್ರವೇಶ ಮಾಡಬಾರ್ದಾಗಿತ್ತೋ, ಯಾರಿಗೆ ನೀನು ಬಾಗಿಲನ್ನ ತೆರಿಬಾರ್ದಾಗಿತ್ತೋ ಅವ್ರು ಆಲ್ರೆಡಿ ಹೊರಟೋಗಿದ್ದಾರೆ. ಯಾರು? ಬ್ರಾಹ್ಮಣ ಮತ್ತೆ ಆ ಬ್ರಾಹ್ಮಣ ಕುಮಾರ. ಈಗ ಅದೇ ನಿಮಿತ್ತವಾಗಿ ನಾನು ಬಂದಿದ್ದೇನೆ ಅಂತ ಸೀದಾ ಈಗ ಏನ್ ಮಾಡುತ್ತಪ್ಪ ಅಂದ್ರೆ ಮೃತ್ಯು ದೇವತೆ ಆ ಕರಿನೆರಳಾಗಿ ಸೀದಾ ಅಲ್ಲಿ ಶಂಭುಕ ಮಹರ್ಷಿ ತಪಸ್ಸನ್ನ ಮಾಡ್ತಾ ಇರ್ತಕ್ಕಂತಹ ಸ್ಥಳಕ್ಕೆ ಹೋಗುತ್ತೆ. ಆಗ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದ್ ಕಡೆ ಆ ಬ್ರಾಹ್ಮಣನಿಗೆ ಎಷ್ಟು ಅಹಂಕಾರ ಅಂತಂದ್ರೆ, ನೋಡಿ ಶೂದ್ರನಾಗಿ ಹುಟ್ಟಿದ ಮಾತ್ರಕ್ಕೆ ತಪಸ್ಸು ಮಾಡಬಾರದು ಎನ್ನುವಂತಹದ್ದು. ಆಗ ಭೈರವ, ಹೌದು ನಿಜ, ಇಲ್ಲಿ ಯಾವುದೇ ಜಾತಿಯವರಾಗಲಿ ಯಾವುದೇ ಧರ್ಮದವರಾಗಲಿ ಅಲ್ಲಿ ಕೆಳಜಾತಿಯವರಾಗಿದ್ದ ಅಥವಾ ಶೂದ್ರನಾಗಿ ಹುಟ್ಟಿರ್ತಕ್ಕಂತಹ ಶಂಭುಕ ಎಲ್ಲೋ ಒಂದ್ ಕಡೆ ತಪಸ್ಸನ್ನ ಮಾಡಬಾರ್ದಾ? ಇದು ಯಾವ ರೀತಿಯ ನ್ಯಾಯ ಅಂತ ಹೇಳಿ ಇಲ್ಲಿ ಒಂದ್ ಕಡೆ ಏನೋ ಭಯಂಕರ ಪಾಪಂ ಶ್ರೀರಾಮನಾಳುತ್ತಿರುವ ಅಯೋಧ್ಯೆ ರಾಜ್ಯದಲ್ಲಿ ಎನ್ನುತ್ತಾ ಮೃತ್ಯು ದೇವತೆ ಮೆಲ್ಲನೆ ಕರಿಮಂಜಾಗಿ ಇಲ್ಲಿ ಆಶ್ರಮದ ಕಡೆ ಹೊರಡುತ್ತಾಳೆ. ಆದ್ರೆ ಭೈರವ ಮುಸುಕಾಗಿ ಮತ್ತೆ ವೃಕ್ಷರೂಪಿಯಾಗಿ ನಿಲ್ತಾನೆ. ಇದಿಷ್ಟು ಭೈರವ ಮತ್ತು ಮೃತ್ಯು ದೇವತೆಯ ಸಂಭಾಷಣೆ ಅಂತ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ವಿಚಾರಗಳನ್ನ ನೀವು ಈ ತರ ಪ್ರಶ್ನೆಗಳು ಕೇಳಿದಾಗ ಬರೆದ್ರೆ ಹೆಚ್ಚು ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇನ್ನೂ 2 ದೃಶ್ಯಗಳಿವೆ, ಮತ್ತೆ ಮುಂದೊಂದು ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ.